ಗೋವಿಂದ್ ಸರ್ ತಾವೇನೋ ಹೇಳ್ತಾ ಇದ್ರಿ, ಲೈಟ್ ಯಾಕೆ ಆಫ್ ಆಯ್ತು, ಷಡ್ಯಂತ್ರನ ಮಾಡಿದ್ರು, ಹೊಸ ಪಕ್ಷಗಳನ್ನ ಉದಯ ಮಾಡೋಕ್ ಬಿಡ್ತಾ ಇಲ್ಲ, ವಿಜಯ್ ಅವ್ರನ್ನ ಮಟ್ಟ ಹಾಕಬೇಕು ಅಂತ ಈ ಪ್ಲಾನಿಂಗ್ ಗಳಾಯ್ತು ಅಂತ ಜೆಡಿಎಸ್ ಅಂದ್ರೆ ತಮ್ಮ ಮೈತ್ರಿ ಪಕ್ಷದ ನಾಯಕರು ಹೇಳ್ತಾ ಇದ್ರು. ಹಂಗಾಗಿ ತಮ್ಮನ್ನು ಕೇಳ್ತಾ ಇದೀವಿ, ಅದನ್ನ ಒಪ್ಕೊಳ್ತೀರಾ? ಇಲ್ಲ ಇಲ್ಲಿ ಒಂದು ವಾತಾವರಣ ನೋಡ್ತಾ ಇದ್ರೆ ನಮಗೂ ಕೂಡ ಅನ್ಸಕ್ ಸ್ಟಾರ್ಟ್ ಆಗಿದೆ. ಯಾಕೆಂದ್ರೆ ಒಂದು ಡಿಎಂಕೆ ಪಕ್ಷ ಇವತ್ತೇನು ಆಡಳಿತ ಮಾಡ್ತಾ ಇದೆಯಲ್ಲ, ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಡೆಯುವಂತ ಕಾರ್ಯಕ್ರಮ ಸಂಜೆ ಆದ್ರೂ ಒಂದು ಇಂಟೆಲಿಜೆನ್ಸ್ ಒಂದು ಮಾಹಿತಿ ತರಿಸ್ಕೊಳೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲ ಆಗಿದೆ ಅಂದ್ರೆ ಜವಾಬ್ದಾರಿ ಯಾರು ಬೇಕಾಗತ್ತೆ? ಯಾಕೆಂದ್ರೆ ಆ ನಾಯಕ ಸರಿಯಾದ ಟೈಮಿಗೆ ಬಂದು ಗೊತ್ತಾಗ್ಲಿಲ್ಲ, ಅವನ್ನ ಅನಲೈಸ್ ಮಾಡಕ್ ಆಗ್ತಾ ಇಲ್ಲ ಅಂತ ನಾವು ವಿಚಾರ ಇದ್ದಾಗ ಸುಮಾರು 4-5 ಗಂಟೆ ಸಮಯ ಇದ್ರೂ ಕೂಡ ಅಲ್ಲಿನ ಆಡಳಿತ ರಘು ಸರ್ ಆಗ್ಲೇ ಒಂದ್ ಮಾತು ಕೇಳಿದ್ರು. ಹಂಗಾದ್ರೆ ಇಲ್ಲಿ ಮಾತ್ರ ಆಗ್ತಾ ಇರೋದ ಮಹಾಕುಂಭ ಮೇಳದಲ್ಲಿ ಏನಾಯ್ತು? ಯಾಕೆ ಅಲ್ಲಿ ಗುಪ್ತಚರ ಇಲಾಖೆ ಮಾಹಿತಿ ಕೊಡ್ಲಿಲ್ವಾ, ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿಲ್ವಾ ಅಂತ? 50 ರಿಂದ 60 ಕೋಟಿಯಷ್ಟು ಜನ ಬಂದೋಗಿರ್ತಕ್ಕಂಥ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತಂದ್ರೆ, ಸಣ್ಣ ಪುಟ್ಟ ಮೈನರ್ ಆಗಿರೋದ್ ಬಿಟ್ರೆ ಇನ್ನೆಲ್ಲವೂ ಕೂಡ ಸುಲಲಿತವಾಗಿ ಜನರು ನೀವು ರಾಜ್ಯದ ಕಾರ್ಯಕ್ರಮ ನೋಡಿ, ಕುಂಭಮೇಳಕ್ಕೂ ರಾಜ್ಯದ ಒಂದು ಕಾರ್ಯಕ್ರಮಕ್ಕೂ ಅದ್ಭುತ ಯೋಜನೆ. ಒಂದು ನಿಮಿಷ, ನಾನು ಕೂಡ ಹೋಗಿದ್ದೆ. ನೋಡಿ ನೀವು ಏನ್ ಕಂಪೇರ್ ಮಾಡಕ್ ಹೋಗ್ತಾ ಇದ್ರಿ ಅಂದ್ರೆ, ರಘು ಸರ್ ಧಾರ್ಮಿಕ ಕಾರ್ಯಕ್ರಮ ವ್ಯವಸ್ಥೆ ಮಾಡಿ ಬರ್ತಾರೆ. ಪ್ರಪಂಚದ ಮೂಲೆಯಲ್ಲಿ ಬಂದೋಗಿ ಇವತ್ತು ದೇವರ ದರ್ಶನ ಆಗಬಹುದು, ಪಾಲ್ಗೊಳ್ಳುವಿಕೆ ಮಾಡುವಂತ ಕೆಲಸ ಮಾಡ್ಕೊಂಡು ಇವತ್ತು ಹೋಗಿದ್ದಾರೆ. ಆದ್ರೆ ಕಾಂಗ್ರೆಸ್ನರು ಇವತ್ತು ತಮಿಳುನಾಡಿನ ಘಟನೆ ಬಗ್ಗೆ ಬಿಜೆಪಿ ಬಗ್ಗೆ ಆರೋಪ ಮಾಡ್ತಾರೆ. ಯಾವ ನೈತಿಕತೆಯಿಂದ ಮಾತಾಡ್ತಾರೆ ಮೇಡಮ್? ಈಗ ಪ್ರಶ್ನೆ ಹೋಗಕ್ಕೂ ಮುನ್ನ ಬಸವರಾಜ್ ಸರ್ ಹತ್ರ ಹೋಗ್ತೀನಿ. ಈಗ ಮಾತಾಡ್ತಾ ಇದ್ರೆ ಬಸವರಾಜ್ ಸರ್ ಇದಾರೆ, ಈಗ ಪೊಲೀಸ್ ಇಲಾಖೆ ಜವಾಬ್ದಾರಿ ಏನು ಅಂತ ಅವ್ರು ಮಾತಾಡ್ತಾ ಇದ್ರು. ಬಸವರಾಜ್ ಸರ್, ನನಗೊಂದು ಪ್ರಶ್ನೆಯಪ್ಪ, ಈಗ 10,000 ಜನ ಸೇರ್ತಾರೆ ಅಂತ ಕಾರ್ಯಕ್ರಮದ ಆಯೋಜಕರು ಮಾಹಿತಿ ಕೊಟ್ಟ ತಕ್ಷಣ ಪೊಲೀಸ್ ಇಲಾಖೆ ಅಷ್ಟಕ್ಕೆ ಸೀಮಿತ ಆಗಿ ಅಷ್ಟಕ್ಕೆ ಮಾತ್ರ ಭದ್ರತೆ ಕೊಡುತ್ತಾ? ಒಂದು ಅಂದಾಜು ಇರುತ್ತೆ ಸಲ, ಒಂದು ಸ್ಟಾರ್ ನಟ ಬರ್ತಾರೆ, ಇಷ್ಟು ಜನ ಸೇರಬಹುದು, ಇಂಥ ಪ್ರದೇಶ ಇಷ್ಟು ಭದ್ರತೆ ಬೇಕಾಗುತ್ತೆ ಅಂತ ಪೊಲೀಸರಿಗೆ ಒಂದು ಲೆಕ್ಕಾಚಾರ ಇರಬೇಕಾಗಿತ್ತಲ್ಲ? ಯಾವುದೋ ವಾಸ್ತವ ಪರಿಸ್ಥಿತಿಯನ್ನ ಅವಲೋಕನ ಮಾಡದೆ ಒಂದು ವ್ಯವಸ್ಥೆಗಳನ್ನ ಪೊಲೀಸ್ ಇಲಾಖೆ ಮಾಡ್ಕೊಳ್ಳುತ್ತಾ ಅನ್ನೋದು ಪ್ರಶ್ನೆ. ಪೂರ್ವ ಸಿದ್ಧತೆಗಳು ಇಲ್ಲದೆ ಅನೇಕ ಘಟನೆಗಳು ಸಂಭವಿಸ್ತವೆ. ಅದು ಒಂದು ಕಾರಣನೇ, ಪೂರ್ವ ಸಿದ್ಧತೆ ಮಾಡಿಕೊಳ್ಳುವುದಿಲ್ಲ. ಮತ್ತು ಅಸೆಸ್ಮೆಂಟ್ ಏನಾಗ್ತದೆ, ಕೆಲವೊಮ್ಮೆ ಇನ್ಫಾರ್ಮೇಶನ್ ಏನು ನಮ್ಮ ಇಂಟೆಲಿಜೆನ್ಸ್ನವ್ರು ಕೊಡ್ತಾರೆ ಅದು ಕರೆಕ್ಟ್ ಆಗಿರೋದಿಲ್ಲ, ಅದು ಒಮ್ಮೆ ಫೇಲ್ಯೂರ್ ಆಗ್ತದೆ. ಅನೇಕ ಉದಾಹರಣೆಗೆ ನೋಡಿದ್ದೀವಿ ನಾವು, ಹಿಂದೂ ನೋಡಿದ್ವಿ, ಎಲ್ಲ ಕಡೆ ನೋಡಿದ್ದೀವಿ, ಎಲ್ಲ ಕಡೆ ಇನ್ಸಿಡೆಂಟ್ ಆಗಿದ್ದಾವೆ. ಬಟ್ ಇದರಲ್ಲಿ ಏನಾಗಿದೆ, ಆ ಜಾಗ ಇಕ್ಕಟ್ಟಿನ ಜಾಗದಲ್ಲಿ ಕೊಟ್ಟಿದ್ದಾರೆ. ಅವನು ಬರೋದು ಸುಮಾರು 12 ಗಂಟೆ ಲೇಟ್ ಆಗಿದೆ. ಪೊಲೀಸರು ಅದಕ್ಕೆ ಅನುಮತಿ ನಿರಾಕರಿಸ ಮಾಡಂಗಿಲ್ಲ, ನೀವು ಇಷ್ಟು ಜನ ಬರ್ತಾರೆ, ನಾವು ಕಂಟ್ರೋಲ್ ಇಲೆಕ್ಷನ್ ಟೈಮ್ ನಲ್ಲಿ ಹೆಂಗ್ ನಿರಾಕರಿಸ್ತಾರೆ ನೀವು? ನಿರಾಕರಿಸಕ್ ಆಗಲ್ಲ, ಅದು ಸಾಧ್ಯನೇ ಇಲ್ಲ. ಒಂದು ಬ್ಲೇಮ್ ಬಂದ್ಬಿಡ್ತದೆ ಪೊಲೀಸರಿಗೆ. ಯಾರಾದ್ರೂ 3 ಪಕ್ಷದವ್ರು ಗಲಾಟೆ ಮಾಡ್ತಾರೆ, ನಾವು ಕೊಡೋದಲ್ಲ ಅಂದ್ರೆ ಅವ್ರಿಗೆ ಕೊಡ್ತೀರಿ, ನೀವು ನಮಗ್ ಕೊಡೋದಲ್ಲ, ಇವ್ರಿಗೆ ಕೊಡ್ತೀರಿ, ನೀವು ನಮಗ್ ಕೊಡೋದಲ್ಲ ಅಂತ ಹಿಂಗ್ ಗಲಾಟೆ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಿದೆ, ಈ ಪ್ರೈಮ್ ಮಿನಿಸ್ಟರ್ ಆಗಲಿ, VIP-ಗಳಾಗಲಿ, VVIP-ಗಳಾಗಲಿ ಬಂದಾಗೆ ನಮಗೊಂದು ಬುಕ್ಲೆಟ್ ಇದೆ, ಯೆಲ್ಲೋ ಬುಕ್ ಅಂತಿದೆ, ಗ್ರೀನ್ ಬುಕ್ ಅಂತಿದೆ. ಆ ಬುಕ್ ತರ ನಾವು ಬಂದೋಬಸ್ತ್ ಯಾವ ತರ ಮಾಡ್ಬೇಕು ಅನ್ನೋದು ಸಿಸ್ಟಮೆಟಿಕ್ ಆಗಿ ಮಾಡ್ತೇವೆ. ಮತ್ತೆ ಅದರಲ್ಲಿ ಬ್ಯಾರಿಕೇಟಿಂಗ್ ಹಾಕ್ಬೇಕು, ಕಂಪಲ್ಸರಿ ಇಲ್ಲಿ ಬಿಡಬಾರ್ದು ಜನ, ಅದೆಲ್ಲ ರೂಲ್ಸ್ ನಾರ್ಮ್ಸ್ ಎಲ್ಲ ಫಾಲೋ ಮಾಡ್ತೇವೆ. ಬಟ್ ಈ ತರ ರಾಜಕೀಯ ಪರಿಸ್ಥಿತಿ, VIP-ಗಳು ಬರುವಾಗ, ಈ ಸೆಲೆಬ್ರಿಟೀಸ್ ಬರುವಾಗ ಅವು ಯಾವ ಫಾಲೋ ಆಗೋದಿಲ್ಲ, ಯಾವ ಬೆರಿಕೇಟು ಇರುವುದಿಲ್ಲ, ಯಾವುದು ವ್ಯವಸ್ಥೆನೂ ಇರುವುದಿಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ಬಂದ್ಬಿಡ್ತಾರೆ, ಹಿಂಗೆ ಮಾಡ್ಕೊತ ಹೋಗ್ಬಿಡ್ತಾರೆ. ಬಟ್ ಆ ಜಾಗದಲ್ಲಿ ಕೊಟ್ಟಿದ್ದು ಮಾತ್ರ ಬಹಳ ತಪ್ಪು. ಅವನು ಡಿಲೇ ಆಗಿ ಬಂದಿದ್ದಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ, ಸಾಯಂಕಾಲ 7 ಗಂಟೆವರೆಗೂ ಜನ ಸೇರ್ತಾನೆ ಇದ್ದಾರೆ. ಹಾಗೆ ಅದು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆ ಟೈಮಿಂಗ್ ಕರೆಕ್ಟ್ ಟೈಮಿಂಗ್ ಪೊಲೀಸ್ ಇಲಾಖೆಯನ್ನ ಬ್ಲೇಮ್ ಮಾಡ್ತಾರೆ. ಪರ್ಮಿಷನ್ ಕೊಟ್ಟ ಮೇಲೆ ಇಂತ ಅನಾಹುತಗಳಾದ್ರೂ ಒನ್ಸ್ ಅಗೇನ್ ಪೊಲೀಸ್ ಇಲಾಖೆ ಜವಾಬ್ದಾರಿ ಆಗುತ್ತೆ ಅಂತ. ಖಂಡಿತ. ಓಕೆ, ಒಂದು ಪ್ರಶ್ನೆ ನಾನು ಅದ್ರ ಜೊತೆನೆ ನಿಮ್ ಮಿಕ್ಸ್ ಮಾಡ್ತೀನಿ, ನೀವು ಅದರ ಉತ್ತರ ಕೊಡಿ. ಈಗ ನೀವು ಮಹಾಕುಂಭ ಮೇಳ ಮತ್ತೆ ಇದನ್ನ ಕಂಪೇರ್ ಮಾಡಿದ್ರಿ ಸರ್. ಆಗ್ಲೇ ಅವ್ರು ಹೇಳ್ತಾ ಇದ್ರು ಧಾರ್ಮಿಕ ಕಾರ್ಯಕ್ರಮ, ಇಡೀ ದೇಶನೇ ಮಹಾಕುಂಭ ಮೇಳದ ಭಾಗಿಯಾಗಿತ್ತು, ಗ್ರೇಟ್ ಅಲ್ಲಿ ಆಯೋಜನೆ ಮಾಡಿರೋದು ಯೋಗಿ ಆದಿತ್ಯನಾಥ್ ಅವರನ್ನ ಇಡೀ ದೇಶನೇ ಹಾಡು ಹೋಗಲಿದೆ, ಚಿಕ್ಕ ಪುಟ್ಟ ಕಾಲ್ ತುಳಿತ ಅದನ್ನ ಯಾರು ಕೂಡ ಗಮನಿಸಲಿಲ್ಲ ಬಿಡಿ ಅಂತ. ಸೊ ನೀವು ದೇಶದ ಜನ ಭಾಗಿಯಾಗಿರುವ ಮಹಾಕುಂಭ ಮೇಳ ಪ್ರಸ್ತಾಪ ಮಾಡ್ತಾ ಇದ್ರಿ. ಜಸ್ಟ್ ಸರ್, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 1,00,000 ಜನನು ಸೇರಿರಲಿಲ್ಲ ನನ್ನ ಪ್ರಕಾರ. ಆ ಕಾರ್ಯಕ್ರಮವನ್ನ ಸರಿಯಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋಕೆ ರಾಜ್ಯ ಸರ್ಕಾರಕ್ಕೆ ಆಗ್ಲಿಲ್ಲ. ಮಹಾಕುಂಭ ಮೇಳವನ್ನ ನೀವು ಕಂಪೇರ್ ಮಾಡ್ತೀರಿ ಅಂದ್ರೆ ಹೆಂಗ್ ಸಾಧ್ಯ ಅಂತ ನೋಡಿ. ಮಹಾಕುಂಭ ಮೇಳ ನಡೆದಿರ್ತಕ್ಕಂಥದ್ದು ಒಂದಿನ ಅಲ್ಲ. ಸೊ ಇದು ಕಂಟಿನ್ಯೂಸ್ ಆಗಿ ಅವತ್ತೇನು 2 ಅಥವಾ 3 ಗಂಟೆ ಕಾರ್ಯಕ್ರಮ ನಡೀತು, 3 ಗಂಟೆ ಶಾರ್ಟ್ ಟೈಮಲ್ಲಿ ಆಗಿರ್ತಕ್ಕಂಥ ಪ್ರೋಗ್ರಾಮು. ಆದರೆ ಮಹಾಕುಂಭ ಮೇಳ ಇವ್ರು ಹೇಳ್ದಂಗೆ 60 ಕೋಟಿ ಅಥವಾ ಇನ್ನೊಂದು ಏನೋ XYZ ನಂಬರ್ ಹೇಳ್ತಿದಾರಲ್ಲ, ಅದು ಸರಿಸುಮಾರು 2 ತಿಂಗಳು 60 ರಿಂದ 60. ನೋಡಿ, ನಾನು
ಶ್ರುತಿ ನಾನು ಒಂದು ಮಾತು ಹೇಳಿದೆ, ಒಂದ್ ನಿಮಿಷ. ನಾವು ಇಲ್ಲಿ ಒಂದು ಪಕ್ಷದ ಜವಾಬ್ದಾರಿಯನ್ನ, ಪಕ್ಷದ ಮಂಡನೆಯನ್ನ, ವಿಚಾರಗಳನ್ನ ಮಂಡನೆ ಮಾಡಕ್ ಬಂದಿದ್ದೀವಿ. ಸೊ ಬೀದಿ ನಾಯಿಗಳ ರೀತಿ ಕಚ್ಚಾಡೋದಾದ್ರೆ ನನ್ನ ಈ ಚರ್ಚೆಗೆ ಬರೋದಿಲ್ಲ. ಯಾಕೆಂತಂದ್ರೆ ನಾವು ಬೀದಿ ನಾಯಿಗಳಾದ್ರೆ ಬೀದಿಲ್ ಕಚ್ಚಾಡೋಣ ಇಲ್ಲಲ್ಲ. ಯಾಕಂದ್ರೆ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ, ನಮ್ಮ ಪಕ್ಷವನ್ನ ನಾನು ರೆಪ್ರೆಸೆಂಟ್ ಮಾಡ್ತೀನಿ ಅಂದ್ರೆ ನಾನು ಗೌರವಯುತವಾಗಿ ನನ್ನ ಪಕ್ಷದ ಗೌರವನ ಕಾಪಾಡಬೇಕು. ಸೊ ಆ ರೀತಿ ಏನು ಕಚ್ಚಾಡೋ ಕೆಲಸ ಮಾಡೋದ್ ಬೇಡ ಅಂತ ನನ್ನ ಮನೆ. ಅಲ್ಲ ಪ್ಲೀಸ್, ಅವ್ರ ಪ್ರಶ್ನೆ ಅಲ್ಲ ಶ್ರುತಿ, ಒಂದು ನಿಮಿಷ ನೋಡಿ ಶ್ರುತಿ, ಈಗ ಒಂದು ನಿಮಿಷ ನೋಡಿ ಇದು ಬಿಜೆಪಿಯವರ ಸಂಸ್ಕೃತಿನೇ ಇದು ಅಂದ್ರೆ ನಾನೇನು ಮಾತಾಡಕ್ಕಾಗೋದಿಲ್ಲ. ಯಾಕಂದ್ರೆ ಬಿಜೆಪಿಯ ಸಂಸ್ಕೃತಿನೇ ಇದು ಅಂತಂದ್ರೆ ನಾನೇನು ಏನು ಮಾತಾಡಕ್ಕಾಗಲ್ಲ. ಬಿಜೆಪಿ ಅವ್ರ ಕೇಳ್ತಕ್ಕಂಥ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡಕ್ ನಾನು ನಡೆಯಿದ್ದೇನೆ. ಒಂದ್ ನಿಮಿಷ ಬಿಜೆಪಿಯವರು ಕೇಳೋ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನಾನು ಬಂದಿರೋದು, ಜಗಳಾಡಕ್ಕಲ್ಲ. ಸಮಯ ವೇಸ್ಟ್ ಮಾಡೋದು ಬೇಡ. ಸೊ ಎರಡು ವಿಚಾರವನ್ನು ಹೇಳಿದ್ದಾರೆ. ಸೊ ಇದು ಏನು ಬೆಂಗಳೂರಿನ ಕಾರ್ಯಕ್ರಮ ಏನ್ ನಡೀತು, ಎರಡು ಕಾರ್ಯಕ್ರಮ ನಡೀತು. ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ವಿಧಾನಸೌಧದಲ್ಲಿ ಮುಂಭಾಗ ನಡೀತು. ಸುಮಾರು 4 ರಿಂದ 5 ಲಕ್ಷ ಜನ ಇದ್ರು. ಒಂದು ಸಣ್ಣ ಘಟನೆ ನಡೀಲಿಲ್ಲ. ರಾಜ್ಯ ಸರ್ಕಾರ ಅಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡಿತ್ತು. ಆದ್ರೆ ನಿಜವಾಗ್ಲೂ ಬೆಂಗಳೂರಲ್ಲಿ ಗಲಾಟೆ ನಡೆದಿದ್ದು ಯಾಕೆ ಅಂತಂದ್ರೆ ಈ ಆಯೋಜಕರು ಇಟ್ಸ್ ಎ ಪ್ಲಾನ್ಡ್ ಮರ್ಡರ್ ಬೈ ಆಯೋಜಕರು. ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಸ್ಟೇಜ್ ಅಲ್ಲಿ ತೋರಿಸಿದ್ದೇನೆ, ಇನ್ನು 30% ಸೀಟ್ ಗಳನ್ನ ಖಾಲಿ ಬಿಟ್ಟಿದ್ರು. 30% ಖಾಲಿ ಬಿಟ್ಟಿದ್ದಾಗ ಅದು ಆಯೋಜಕರ ಜವಾಬ್ದಾರಿ ಬರ್ತದೆ. ಹಾಗಾಗಿ ಅವರನ್ನ ಒಳಗಡೆ ಎತ್ತಾಕಿದ್ದು. ಸೊ ಅವ್ರ ಒಳಗಡೆ ಎತ್ತಾಕಿದ ತಕ್ಷಣ ಒಳಗಡೆ ಕಳಿಸಿದ ಯಾರು ಅವ್ರನ್ನ ಒಳಗಡೆ ಬಿಟ್ಟಿದ್ದು? ನಾನಾ? ಕಾಂಗ್ರೆಸ್ ಸರ್ಕಾರನ? ಇದೇ ಕೋರ್ಟು. ಸೊ ಹಾಗಾಗಿ ಈ ಜವಾಬ್ದಾರಿಗಳಲ್ಲಿ ಕೋರ್ಟಿನ ಪಾತ್ರನೂ ಇರ್ತದೆ. ನಾವು ಇಲ್ಲಿವರೆಗೂ ಏನಾದ್ರು ಕೋರ್ಟ್ ಅಂದ್ರೆ ಎದುರ್ಕೊಳ್ತಾ ಇದೀವಿ. ಕೋರ್ಟ್ ಅನ್ನ ಪ್ರಶ್ನೆ ಮಾಡೋದಿಲ್ಲ. ಹಾಗಾದ್ರೆ ಕೋರ್ಟ್ ಹಾಕಿ ಅವ್ರಿಗೆ ವಾಪಸ್ ಅವಕಾಶ ಕೊಡ್ತು. ಈಗ CID ಕೇಸ್ ನಡೀತಾ ಇದೆ, ತಪ್ಪಿತಸ್ಥ ಅಂತ ಹೇಳಿದ್ದಾರೆ, ಆಯೋಜಕರು ತಪ್ಪು ಅಂತ ಹೇಳಿದ್ದಾರೆ. 30% ಎಕ್ಸ್ಕ್ಲೂಸಿವ್ 30% ಆಫ್ ದ ಸೀಟ್ಸ್ ಖಾಲಿ ಇತ್ತು. ಸರಿ, 40% ಖಾಲಿ ಇತ್ತು. ಎಂಟೈರ್ ಒಂದು ಸೈಡ್ ಆಫ್ ದ ಸ್ಟೇಜ್ ಖಾಲಿ ಇದ್ರು ಕೂಡ ಬಿಟ್ಟಿಲ್ಲ ಅಂತಂದ್ರೆ ಆಯೋಜಕರು ವ್ಯವಸ್ಥಿತವಾಗಿ ಬೇಕಂತಾನೆ ಮಾಡಿದಂತ ಒಂದು ಪಿತೂರಿ, ಅದು ಜನರನ್ನ ಸಾಯಿಸ್ಬೇಕು ಅಂತ ಮಾಡಿದಂತ ಆಯೋಜಕರು ಮಾಡಿದಂತ ಕೆಲಸ. ಹಾಗಾಗಿ ಅವ್ರನ್ನ ಒದ್ದು ಒಳಗಡೆ ಹಾಕಿದ್ವಿ. ಕೋರ್ಟ್ ಹಾಕ್ಬಿಡ್ತಾವ್ರನ್ನ. ಸೊ